ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆದ ಕುಂದುಕೊರತೆ ಸಭೆಯಲ್ಲಿ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ಸಹಾಯಕ ಸಚಿವ ವಿ ಸೋಮಣ್ಣನವರು ಮಾತನಾಡಿ, ನಾನು ಸುಮ್ಮನೆ ಬಂದು ಹೋಗುವ ವ್ಯಕ್ತಿಯಲ್ಲ. ನನ್ನದೇ ಆದ ಗುರುತು ಬಿಟ್ಟು ಹೋಗ್ತೇನೆ. ದೇವರನ್ನ ಕಾಣಲು ಸಾಧ್ಯವಿಲ್ಲ, ಆದರೆ ನಂಬಿಕೆ ಮೇಲೆ ದೇವರನ್ನ ಕಾಣಬಹುದು ಎಂಬುದಕ್ಕೆ ನಾನೇ ಸಾಕ್ಷಿ. ಅಧಿಕಾರಿಗಳು ಪಕ್ಷಾತೀತವಾಗಿ ಕೆಲಸ ಮಾಡಬೇಕು. ಅಧಿಕಾರ ಯಾರಿಗೂ ಶಾಶ್ವತವಲ್ಲ ಎಂದರು. ಇವತ್ತಿಂದ ಅವ್ನು ಆ ಪಾರ್ಟಿ, ಅವ್ನು ಈ ಪಾರ್ಟಿ, ಅವನು ಬಿಜೆಪಿ, ಅವ್ನು ಜನತಾದಳ, ಅವ್ನು ಕಾಂಗ್ರೆಸ್ ಅಂದ್ರೆ ಸ್ವಲ್ಪ ಕಷ್ಟ ಹಾಕ್ಬಾರ್ದು. ಅದು ಮಾಡಬೇಡ್ರಿ, ಯಾವುದೇ ಕಾರಣಕ್ಕೆ ಅದು ಮಾಡಬೇಡ್ರಿ. ಮಾಡ್ತೀನಿ ನಾನು ಇಬ್ಬರು ಸಚಿವರ ಹತ್ರ ಮಾತಾಡ್ತೀನಿ, ಗೃಹ ಮಂತ್ರಿಗಳ ಹತ್ರ ಮಾತಾಡ್ತೀನಿ, ಸಹಕಾರ ಮಂತ್ರಿ ಹತ್ರ ಮಾತಾಡ್ತೀನಿ. ಜನರ ಭಾವನೆಗಳು ಹಿಂಗಿದೆ, ಜನರ ನೋವು ಹಿಂಗಿದೆ, ಜನರ ತೊಂದರೆ ಹಿಂಗಿದೆ. 400 ಎಕರೆಯಲ್ಲಿ ನಿಮ್ಮ ಕೊಡಿಗೇಹಳ್ಳಿ ಹತ್ರ ಒಂದು ಅಕ್ವಿಜೇಷನ್ ಮಾಡಿ ಒಂದು 16 ಕಾರ್ಖಾನೆಗಳು ಬಂದ್ರೆ ಯಾರಿಗೆ ಅನುಕೂಲ ಆಯ್ತದೆ ಅಂತ ಈಗಾಗಲೇ ಇಬ್ಬರಿಗೂ ಮನವರಿಕೆ ಮಾಡಿದ್ದೀನಿ. ಆ ಕೆಲಸ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತೀನಿ. ನಾನು ಕಾರ್ಯಕರ್ತರ ಮುಖಂಡರುಗಳು ಎಲ್ಲರಿಗೂ ವಿನಂತಿ ಮಾಡ್ತೀನಿ, ನೀವು ಎಲ್ಲ ಒಂದ್ ಕಡೆ ಟೇಕ್ ಇಟ್ ಆಸ್ ಗ್ರಾಂಟೆಡ್ ಮಾಡ್ಕೋಬೇಡಿ. ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರು 1,600 ಕೋಟಿ ರೂಪಾಯಿಗಳನ್ನು ನಿಮ್ಮ ಹೆದ್ದಾರಿಗೆ ಸ್ಯಾಂಕ್ಷನ್ ಮಾಡಿ 650 ಕೋಟಿ ಬಿಡುಗಡೆ ಮಾಡಿಸಿದ್ದೀನಿ. ಆಗಲೇ ಭದ್ರಾ ಮೇಲ್ದಂಡೆ ಯೋಜನೆ ಇವತ್ತಾನೆ ಕ್ಲಿಯರೆನ್ಸ್ ಕೊಟ್ಟಿದ್ದೀವಿ. ನಾನು ಬಂದಿರೋದು ಇನ್ನೊಬ್ಬರ ಟೀಕೆ ಮಾಡಕ್ಕಲ್ಲ, ಆ ತರ ಮಾಡೋ ಜನ ಬೇರೆ, ನಾನಲ್ಲ. ಜಿಲ್ಲೆಯಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯ ಕಾಲುವೆ ನಿರ್ಮಾಣಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು ಚಿಕ್ಕನಾಯಕನಹಳ್ಳಿ, ಮಧುಗಿರಿ, ಕೊರಟಗೆರೆ ತಾಲೂಕಿಗೆ ಇದರ ಪ್ರಯೋಜನವಾಗಲಿದೆ ಎಂದರು. ಗೋವಿಂದ ಕಾರಜೋಳ ಕ್ಷೇತ್ರವಾದ ಶಿರಾ, ಪಾವಗಡ ಕ್ಷೇತ್ರಕ್ಕೂ ಯೋಜನೆ ಮೂಲಕ ನೀರು ಹರಿಸಲು ಕೇಂದ್ರ ಸಂಪನ್ಮೂಲಗಳು ಸಚಿವರಿಗೆ ಮನವಿಯನ್ನ ಸಲ್ಲಿಸಿದ್ದು, ಕೋಲಾರ ಜಿಲ್ಲೆಗೆ ಯೋಜನೆ ವಿಸ್ತರಿಸಲು ಒತ್ತಾಯಿಸಿದ್ದು ತಾಂತ್ರಿಕ ಸಲಹೆಯನ್ನ ಪಡೆಯಲಾಗಿದೆ ಎಂದಿದ್ದಾರೆ. ತುಮಕೂರು ವಿವಿ ಮೇಲ್ದರ್ಜೆಗೆ 70 ಕೋಟಿ ಅನುದಾನ ಬಿಡುಗಡೆಯಾಗಿದ್ದು 30 ಕೋಟಿ ಹೆಚ್ಚುವರಿ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದೇನೆ. ತಾಲೂಕಿನಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಎದುರಾಗಬಾರದು. ಎಲ್ಲಿ ಫ್ಲೋರೈಡ್ ಹೆಚ್ಚಿದೆ ಎಂದು ಪಟ್ಟಿ ನೀಡಿದ್ರೆ ಆ ಭಾಗದಲ್ಲಿ ಶುದ್ಧ ಕುಡಿಯುವ ನೀರಿಗೆ ಬೇಕಾದ ಅನುದಾನವನ್ನ ಕೇಂದ್ರದಿಂದ ತರಲು ಸಿದ್ಧನಿದ್ದೇನೆ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಂಜನಮ್ಮ, ಬಿಜೆಪಿ ಮುಖಂಡ ಎಲ್ಸಿ ನಾಗರಾಜು, ಪುರವರ ಮೂರ್ತಿ, ರಾಮದಾಸ್ ವಿ, ಉಪವಿಭಾಗಾಧಿಕಾರಿ ಗೊಟ್ಟೂರು ಶಿವಪ್ಪ, ತುಮಲ್ ಮಾಜಿ ಅಧ್ಯಕ್ಷ ಕೊಂಡವಾಡಿ ಚಂದ್ರಶೇಖರ್, ಇಒ ಲಕ್ಷ್ಮಣ್, ಪಿಡಿಒ ಸುನೀಲ್ ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು. ಸಿರಾಜ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.